ದಾವಣಗೆರೆಯ ಭಿನ್ನಮತೀಯ ನಾಯಕರಿಗೆ ಅಮಿತ್ ಶಾ ವಾರ್ನ್ ಮಾಡಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಲಾಗಿದೆ, ಹೀಗಾಗಿ ಉಳಿದ ನಾಯಕರಲ್ಲಿ ಭಿನ್ನಮತ ಇತ್ತು. ರಾಧಾ ಮೋಹನ್ ದಾಸ್, ಬಿಎಸ್ವೈ ಕೂಡ ಭಿನ್ನಮತ ಶಮನ ಮಾಡೋ ಸರ್ವ ಪ್ರಯತ್ನ ಮಾಡಿದ್ರು. ಇದೀಗ ಮುನಿಸು ಬಿಟ್ಟು ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿದ್ದ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಈ ರೀತಿ ವಾರ್ನಿಂಗ್ ರವಾನೆ ಮಾಡಿದ್ದಾರೆ. ವೈಮನಸ್ಸನ್ನ ಬದಿಗೊತ್ತಿ ಕೆಲಸ ಮಾಡಿ ಅಂತ ಅಮಿತ್ ಶಾ ದಾವಣಗೆರೆಯ ಭಿನ್ನಮತೀಯ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಈ ರೀತಿ ನಿಮ್ಮದೇನೇ ಅಸಮಾಧಾನಗಳಿದ್ರು ಅದನ್ನು ಬದಿಗೊತ್ತಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ, ಎಲ್ಲ ವೈಮನಸ್ಸನ್ನು ಮರೆತು ಕ್ಷೇತ್ರವನ್ನು ಗೆಲ್ಲಿಸ್ತಿರೋ ಇಲ್ವೋ ಅಂತ ಹೇಳಿ ಅಂತ ಖಡಕ್ಕಾಗಿ ಅಮಿತ್ ಶಾ ವಾರ್ನಿಂಗ್ ಮಾಡಿದ್ದಾರೆ. ವೈಮನಸ್ಸು ಮುಂದುವರೆದ್ರೆ ರಾಧಾ ಮೋಹನ್ ದಾಸ್ ಕಳುಹಿಸಿ ಅದನ್ನು ಸರಿಪಡಿಸ್ತೀವಿ ಅಂತ, ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಗುರಿ, ಅಷ್ಟರ ಕಡೆಗೆ ಮಾತ್ರ ನಮ್ಮ ಗಮನ ಇರಬೇಕು. ಅದಕ್ಕೆ ಎಲ್ಲ ವೈಮನಸ್ಸನ್ನು ಬದಿಗೊತ್ತಿ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಕಡ್ಡಾಯವಾಗಿ ಎಲ್ಲರೂ ಬೂತ್ ಮಟ್ಟಕ್ಕೆ ಇಳಿದು ಕೆಲಸ ಮಾಡಬೇಕು ಅಂತ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಮುನಿಸು ಬಿಟ್ಟು ಸಕ್ರಿಯವಾಗಿ ಕೆಲಸ ಮಾಡಿ ಅಂತ ಅಮಿತ್ ಶಾ, ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪ ಸೇರಿ ಹಲವರಿಗೆ ಈ ರೀತಿಯಾದಂಥ ವಾರ್ನಿಂಗ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.